ಬೀಗ್ರೆ, ಬನ್ನಿ ಬನ್ನಿ ಬನ್ನಿ, ಕುಂತ್ಕ ಬನ್ನಿ. ಮಗಳೇ, ಲೇ ಮಗಳೇ, ನಿಮ್ಮ ಅತ್ತೆ ಬಂದೈತೆ ಬಾರ್ಲೆ. ಆ ಬನ್ನಿ ಬನ್ನಿ, ಕುಂತ್ಕ ಬನ್ನಿ. ಅತ್ತೆ, ನಾನು ಕರ್ಕೊಂಡು ಹೋಗಿ ಬಂದ್ರಾ? ನಾನೇ ಬರ್ತಾ ಇದ್ನಲ್ಲ. ಅಯ್ಯೋ, ಅಷ್ಟ್ರಾಗೆ ನೀವೇನೇ ಬಂದ್ಬಿಟ್ರಾ? ಬಂದೈರಿ, ಅಮ್ಮ ಶಾವಿಗೆ ಮಾಡ್ತೈತೆ, ಶಾವಿಗೆ ತಿನ್ಕೊಬಿಟ್ಟು ಬರ್ತೀನಿ. ಅಜ್ಜಿ ಏನೋ ಶಾವಿಗೆ ತಿನ್ಬೇಕು ಅಂತಂತೆ. ನಮ್ಮ ಅಪ್ಪನ ಜೊತೆ ಪ್ಯಾಟ್ಗೆ ಹೋಗೈತೆ, ಏನೋ ಬ್ಯಾಂಕ್ ವಿಚಾರಕ್ಕೆ ಅಂತ. ಕುಂತ್ಕೊಳ್ಳಿ ಅತ್ತೆ, ಕುಂತ್ಕೊಳ್ಳಿ. ನಿಮ್ಗೂ ಒಂದು ಶಾವಿಗೆ ಹಾಕೊಬಿಟ್ಟು ಬಂದು ಕೊಡ್ತೀನಿ. ನಾನು ನಿಮ್ಗೆ ಮಾಡಿರೋದನ್ನ ತಿನ್ನಕ್ಕೆ ಬರಲಿಲ್ಲ ಅಲ್ವೇ ಶಾರದಿ? ನಿನ್ನ ಮಗಳನ್ನ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೇಳ್ತಿಯಲ್ಲ ನೀನು. ನಿನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಏನು ಕೊಟ್ಟು ಕಳಿಸಿದ್ಯಾ ಅಂತ ಹೇಳ್ಬಿಟ್ಟು ಮನೆಗೆ 10 ರೂಪಾಯಿ ಏನಾರ ಕೊಟ್ಟು ಕಳಿಸಿದ್ಯಾ? ನಿನಗೆ ಗೊತ್ತಾ, ನಮ್ಮ ಮನೆನಾಗೆ ಸಂಪ್ರದಾಯ ಐತೆ. ಅತ್ತಿಗಳಿಗೂ ಒಡವೆ ಹಂಗೇನೆ ಸೀರೆ ಎಲ್ಲನೂ ಕೊಡಬೇಕು. ನೀನು 10 ರೂಪಾಯಿದೇನೂ ಕೊಡಲಿಲ್ಲ. ಅಲ್ಲಿ ನೋಡ್ಬಾ, ಅಲ್ಲಿ ಮನೆಯಾಡಿ ಅವಳಲ್ಲ ನನ್ನ ಸೌತಿ, ಅವಳ ಬಂದ್ಬಿಟ್ಟು ಅವಳು ಬೀಗ್ತಿ ಬಂದ್ಬಿಟ್ಟು ಏನೊಂದು ಸೆಟ್ ಒಡವೆ, ಒಂದು ಜೊತೆ ಸೀರೆ, ಕಾಸ್ಟ್ಲಿ ಸೀರೆ ಎಲ್ಲನೂ ಕೊಟ್ಬಿಟ್ಟು ಹೋಗೋಳೆ. ನೀನು ಅಂತ ಹೇಳ್ಬಿಟ್ಟು ಏನು ಮಾಡಿದ್ಯಾ? 10 ರೂಪಾಯಿದೇನ ಮಾಡಿದ್ಯಾ ನೀನು ನಮಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ಯಾ? ಸುಮ್ಕೆ ಒಬ್ಳೇ ಮಗಳು ಎಲ್ಲ ನನ್ನ ಮಗಳಿಗೆ, ಒಬ್ಳೇ ನನ್ನ ಮಗಳು ಎಲ್ಲ ನನ್ನ ಮಗಳಿಗೆ ಅಂತ ಮಾತ್ರ ಬಾಯಿ ಬಡ್ಕೊಂಡು ಹೇಳ್ತೀಯಾ? ಒಂದು ದಿನಕ್ಕೂ ಏನು ಮಾಡಲಿಲ್ಲ, ನಾನೇನು ನೋಡಲಿಲ್ಲ. ನೋಡಿ, ನನಗೆ ಏನಾರ ಕೊಡಲೇಬೇಕು ನೀವಂತೂ. ನನ್ನ ಮಗನ ಮದುವೆ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ನೀವು 10 ಪೈಸದ ಒಂದು ಮೂಗ್ನ ತುಣ್ಣುವೆ ಕೊಟ್ಟಿಲ್ಲ. ನಿಮ್ಗೆ ಅದು ಕೂಡ ಯೋಗ್ಯತೆನೂ ಇಲ್ವಾ? ಅಯ್ಯೋ ಬೀಗ್ರೆ, ಅದಕ್ಕೆ ಇವಾಗ ಬಂದ್ಬಿಟ್ಟು ನೀವು ಜಗಳಕ್ಕೆ ಬಿದ್ದರೆ ಹೆಂಗೆ ಹೇಳಿ? ಅಯ್ಯೋ, ನಾವು ಅದೇ ಯೋಚನೆನಾಗೆ ಇದ್ದೀವಿ. ನಾವು ಹೆಂಗೆ ಒಡವೆ ಮಾಡಿಸ್ಕೋಬೇಕು, ಏನು ಮಾಡಬೇಕು, ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನೋಡಿ, ನಿಮಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅವಳು ನಿಮ್ಮ ಸೌತಿಗೆ ಅಷ್ಟು ಕೊಟ್ಟೋಳೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಅಷ್ಟು ಕೊಟ್ಟೆ ಕೊಡ್ತೀನಿ. ನಮ್ಮ ಅತ್ತೆ ಇವಾಗ ಬ್ಯಾಂಕ್ಟಾಗ ಹೋಗೋಳೆ. ನಮ್ಮ ಗಂಡನೂ ನಮ್ಮ ಅತ್ತೆಗೆ ಒಂದು 55-60 ಲಕ್ಷ ರೂಪಾಯಿ ಕಾಸೇನೇ ಬಂದೈತೆ. ಆ ಕಾಸೇನಾರ ನನ್ನ ಕೈ ಸೇರ್ತು ಅಂತ ಹೇಳಿದ್ರೆ ನಿಮ್ಗೆ ಯಾಕೆ, ನಿಮಗೂ ನನ್ನ ಮಗಳಿಗೂ ನನಗೂ ಎಲ್ರಿಗೂ ಭರ್ಜರಿ ಒಡವೆನೂ ಆಯ್ತದೆ. ಹಂಗೇನಿಯೇ ನಮಗೆ ಕಾರು ಬರ್ತದೆ, ಎಲ್ಲ ಆಯ್ತದೆ. ನೀವು ಅಷ್ಟಕ್ಕೇನೆ ನನ್ನ ಮೇಲೆ ಜಗಳಕ್ಕೆ ಬಿದ್ದುಬಿಟ್ರೆ ಹೆಂಗೆ ಹೇಳಿ? ನೋಡಿ, ನಾನು ಯಾವತ್ತೂ ಯಾರೂ ಕೆಟ್ಟದ್ದು ಬಯಸ್ದೋಳಲ್ಲ. ನಾನು ನನ್ನ ಮಗಳು ಸಂದಕ್ಕಿರ್ಬೇಕು ಅಂತ ಮಾಡೋಳೆ. ನಾನು ಹೊಸಿ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿತ್ತು. ಕಾಸು ಗೀಸು ಏನು ಇರಲಿಲ್ವಲ್ಲ, ಅದಕ್ಕೆ. ಈಗೇನು ಆಸ್ತಿ ಎಲ್ಲ ನನ್ನ ಹೆಸರುನಾಗ ಐತಿ. ನನ್ನ ಮಗಳಿಗೆ ತಾನೇ ಮುಂದಕ್ಕೆಲ್ಲನೂ ಆಗೋದು. ನೀವು ಅದಕ್ಕೆಲ್ಲ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನೋಡ್ಕೊಡೋಣ, ಕುಂತ್ಕೊಳ್ಳಿ. ಒಂಚೂರು ಶಾವಿಗೆ ಗೀವಿಗೆ ತಿನ್ಕೊಬಿಟ್ಟು ಹೋಗಿವ್ರಂತೆ. ಸಾಕು, ಮುಚ್ಚು ಬಾಯ್ನ. ನೀನು ಕೊಟ್ಟಾಗ ನಾನು ತಗೊಂಡಾಗ ನಿಮ್ಮ ಅತ್ತೆಗೆ 50 ಲಕ್ಷ ಬಂದ್ರೇನು 60 ಲಕ್ಷ ಬಂದ್ರೇನು ನನಗೇನಾದರೂ ಕೊಟ್ಬಿಡ್ತೀರಾ ನೀವು? 10 ಪೈಸೆನ ಕೊಡ್ತೀರಾ? ಅವಳಲ್ಲಿ ಆಡ್ಕೊಂಡು ನಗ್ತಾವಳಲ್ಲಿ. ನನ್ನ ಸೌತಿ ನೋಡ್ತಾ ಇದ್ರೆ ಉರ್ದೋಗ್ತಾ ಇತ್ತು ನನಗಂತೂ. 10 ಪೈಸದೇನು ಇಲ್ಲ ನನಗಂತೂ. ಏನು ಎಲ್ಲ ಮಜಾ ಉಡಾಯಿಸ್ತಾವಳೆ. ನನಗಂತೂ ಎಲ್ಲೆಲ್ಲಿಂದನೂ ಉರಿತೈತೆ. ನನ್ನ ಮಗ ಅಲ್ಲಿ ಫೋನ್ ಇರ್ತೀರಾ ಏನೋ ಆತೀರಾ ಅದೊಂದು ಟೆನ್ಷನು. ನೀವು ಇವಳು ನೋಡ್ರೆ ಬಂದು ಆಡ್ಕೊತಾವಳೆ, ಅದೊಂದು ಟೆನ್ಷನು ನನಗಂತೂ. ಯಾಕನ ನಿಮ್ಮಂಥವ್ರ ಫ್ಯಾಮಿಲಿನಾಗ ಮದುವೆ ಮಾಡಿಸ್ಬಿಟ್ನು ಅಂತ ಹೇಳ್ಬಿಟ್ಟು ಚೊಪ್ಪಲಿ ತಗೊಂಡು ಹೊಡ್ಕೊಳಂಗೆ ಆಗ್ತೈತೆ. ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ನನ್ನ ಸೌತಿ ಮಗಂದು ಮದುವೆ ಹೆಂಗಿದ್ರು ನಾವು ಮದುವೆಗೆ ಹೋಗಲೇಬೇಕು. ಇಲ್ಲ ಅಂತಂದರೆ 4 ಜನ ಏನಾರು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಮಗೂ ಒಂಥರ ಆಯ್ತದೆ. ನಾವೆಲ್ಲ ಮದುವೆಗೆ ಹೋಗ್ಬೇಕು ಅಂತಂದರೆ ಹೆಂಗೆ ಸಿಕ್ರಂಗೆ ಹೋಗೋಕ್ಕಾಗಕ್ಕಿಲ್ಲ. ನಾನು ಒಳ್ಳೆ ಒಂದು 50,000 ರೂಪಾಯಿ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆಗಳು ಹಾಕೊಂಡು ಹೋದ್ರೆ ನೀನು ನನಗೂ ಅಲ್ಲಿ ಬೆಲೆ ಕೊಡೋದು. ಅಲ್ಲಿ ಫಾರಿನ್ ಫ್ರೆಂಡ್ಸ್ಗಳೆಲ್ಲ ಬತ್ತಾವ್ರಂತೆ. ನಾನು ನೆಟ್ಟಿಗೆ ಹೋಗ್ಲಿಲ್ಲ ಅಂದರೆ ನಮ್ಮ ಮುರ್ವಾದಿರ್ತದ. ತಿರ್ಬೋಗಿಗಳು ಥರ ಮದುವೆಗಳಿಗೆ ಹೋದ್ರೆ ಏನೋ ನೀನು ಕೊಟ್ಟಿಡ್ರಿಸ್ತಿ ಅಂತ ಇಲ್ಲಿ ಗಂಟೆ ಕಾದಿದ್ದಾಯ್ತು. ಇನ್ನೀನು ನಮ್ಮ ಕಣ್ಣನ್ನು ಶಾನೆ ದಿನ ಕಾಯಕ್ಕಾಗಕ್ಕಿಲ್ಲ. 10 ರೂಪಾಯಿದೂ ನೀನು ಏನು ಕೊಡೋಕ್ಕಿಲ್ಲ ಅಂತ ಗೊತ್ತಾಗೈತೆ. ನೋಡು, ಕೊಡ ಗಂಟನೂ ನಿನ್ನ ಮಗಳನ್ನ ನೀನೇನಿಯ ಮನೆಯಾಗಿ ಮಾಡಿಕ, ಆವಾಗನ ಬುದ್ಧಿ ಬರ್ತದೆ. ಆಮೇಕಿಂದ ತಂದು ಕೊಟ್ಬಿಟ್ಟು ನಿನ್ನ ಮಗಳನ್ನ ನೀನು ಬಿಟ್ಟೋಗಿವಂತೆ ನಮ್ಮ ಮನೆಗೆ. ಅತ್ತೆ, ಇದೇನತ್ತೆ ಹಿಂಗೆ ಹೇಳ್ತಿದ್ದೀರಾ ನೀವು? ನಮ್ಮಮ್ಮ ಒಡವೆ ಮಾಡಿಸ್ಕೊಡೋ ಗಂಟ ನಾನು ಇಲ್ಲೇ ಇರ್ಬೇಕಾ ನನ್ನ ಗಂಡನ ಬಿಟ್ಬಿಟ್ಟು? ಬೀಗ್ರೆ, ಹೊಸಿ ಅರ್ಥ ಮಾಡ್ಕೊಳ್ಳಿ ಬೀಗ್ರೆ. ಅದು ನಮ್ಮ ಅತ್ತೆ ತಂದು ಕೊಟ್ಬಿಡ್ತದೆ. ತಂದು ಕೊಟ್ಟಿದ ತಕ್ಷಣನೇ ನಿಮಗೆ ನಾನು ಹಂಗೆ ಒಪ್ಪಿಸ್ಬಿಡ್ತೀನಿ. ನೀವೇನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ನೋಡು, ನನ್ನ ಮಗಂಗೆ ನಾನು 42 ಲಕ್ಷ ರೂಪಾಯಿ ಕಾರ್ನ ಏನಿಯಾ ಕೊಡ್ತಿದ್ದೀನಿ. ನನ್ನ ಮಗ ಸಂದಾಕಿರ್ಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಮಗಳು ಸಂದಾಕಿರ್ಬೇಕು ಅಂತ ಹೇಳ್ಬಿಟ್ಟು ಏನಾರ 10 ಪೈಸದನ ಕೊಡ್ತೀಯಾ? ಇಲ್ಲ, 5 ಪೈಸದ್ದು ಕೊಡಲ್ಲ, 10 ಪೈಸದ್ದು ಕೊಡಲ್ಲ. ಅದೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಈ ಕಿತ ಮನೆಗೆ ಬರಬೇಕಾದ್ರೆ ಎಲ್ಲನೂ ತಗೊಂಡೇನಿಯಾ ಬರ್ಬೇಕು ಅವಳು. ನನಗೂ ಸಾಕಾಗೋಗ್ಬಿಟ್ಟೈತೆ ಎಲ್ಲ ಅನ್ಸರ್ಸ್ಕೊಂಡು. ನೋಡು, ನನ್ನ ಮಗ ಇವಾಗ ಫ್ಯಾಕ್ಟ್ರಿ ಕಟ್ತಾನೆ, ಫ್ಯಾಕ್ಟ್ರಿ ಓನರ್ ಆಯ್ತಾನೆ. 42 ಲಕ್ಷ ರೂಪಾಯಿ ಕಾರ್ ಮಾಡಿಕೊಂಡವನೇ. 6-7 ಎಕರೆ ಜಮೀನು ಐತೆ. ಎಲ್ಲ ಇದ್ಕೊಂಡು ಇವಳನ್ನ ಕಟ್ಕೊಂಡಿದ್ದೀವಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಇವಳಿಗೆ ಬಿಟ್ಬಿಟ್ಟು ನಾನು ಯಾರನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬೋದು. ಆದ್ರೂ ಯಾಕೆ ಹೇಳು, ಏನೋ ನೀವು ದೊಡ್ಡದಾಗಿ ತೊಳ್ಳಾಗ್ತೀರಾ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ದೀನಿ. ನೀವು ನೋಡಿದ್ರೆ ಏನು 10 ಪೈಸದ ಲಾಭ ಇಲ್ದಿದ್ದಂಗೆ ಮಾಡಿದ್ದೀರಾ ನನಗಂತೂ. ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ಕಿತ ಅಂತೂ ನನಗಂತೂ ಒಡವೆ ಪಡವೆ ಅಂತೂ ಏನಾರ ಮಾಡಿಸ್ಕೊಡ್ಲೇಬೇಕು ನೀವು. ಆಯ್ತು ತಗೊಳ್ಳಿ ಬೀಗ್ರಿ, ನಮ್ಮ ಅತ್ತೆ ಬರ್ತದೆ. ನಮ್ಮ ಅತ್ತೆ ಬಂದ ತಕ್ಷಣ ಎಲ್ಲನೂ ಸರಿಯಾಗಿ ಇದಾಯ್ತದೆ. ಹೆಂಗೋ ನಮ್ಮ ಅತ್ತೆಗೊಂದು 50 ಲಕ್ಷ 55 ಲಕ್ಷ ಬರ್ತದಲ್ಲ, ಅದ್ರಾಗೆ ನಿಮಗೆ ಒಂದು 10 ಲಕ್ಷ ರೂಪಾಯಿ ಒಡವೆ ಮಾಡಿಸ್ಕೊಟ್ಬಿಡ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಮಾಡಬೇಡಿ. ನನ್ನ ಮಗಳಿಗೂ 10 ಲಕ್ಷ, ನಿಮ್ಗೊಂದು 10 ಲಕ್ಷ ರೂಪಾಯಿ ಒಡವೆನೇ ಮಾಡಿಸ್ಕೊಟ್ಬಿಡ್ತೀನಿ ನಾನಂತೂ. ಲೇ ಶಾರದೆ, ಮಾಡ್ತೇನೆ ಶಾವ್ಗೆನಾ? ಓಹೋ, ಏನೇ ನಿನ್ನ ಬೀಗರು ಬೇರೆ ಬಂದ್ಬಿಟ್ಟವ್ರೆ? ಹಾಂ, ಹ್ಞೂ ಅತ್ತೆ, ನನ್ನ ಬೀಗರು ಬಂದ್ಬಿಟ್ಟವ್ರೆ ಮನೆಗೆ. ಅತ್ತೆ, ಹೋಗಿದ್ರಲ್ಲ ಬ್ಯಾಂಕ್ ಕೆಲಸ, ಏನಾಯ್ತತೆ?
ಇನ್ನೇನೇ ಆಯ್ತದೆ ಎಲ್ಲ ಸರಿಯಾಗಿ ಆಗೈತೆ. ಅದು ಅಂಥದ್ದು ಚೆಕ್ಕು ಪಕ್ಕೋ ಅದೇನೋ ಹೇಳ್ತಿದ್ರು. ಅದ್ರಾಗೇನೋ ಮಾಡ್ಕೊಂಡು ನೀವು ದುಡ್ಡು ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ನಾಳೆ ಮತ್ತು ಹೋಗ್ಬೇಕಂತೆ. ಹೋಗ್ಬಿಟ್ಟು ಇಲ್ಲ ಸೋಮವಾರ ಬರ್ರಿ ಅಂತ ಹೇಳಿದ್ರು. ಹೋಗಿ ಅದೇನೋ ಎಲ್ಲನೂ ವಿಚಾರಿಸ್ಕೊಂಡು ಮಾಡ್ಕೊಂಡು ಎಲ್ಲ ಬಂದ್ವಿ. ಈಗ ನಿನ್ನ ಗಂಡ ಅಲ್ಲಿ ಕುಂತ್ಕೊಂಡ ಊರ ಮುಂದೆ, ನಾನೀಗ ನೆಟ್ಟು ಮಂತಕ್ಕೆ ನಡ್ಕೊಬಿಟ್ಟು ಬಂದೆ. ಏನು ನಿಮ್ಮ ಬೀಕ್ತಿ ಹಿಂಗೆ ನಿಂತ್ಕೊಬಿಟ್ಟು ಫುಲ್ ಗರಮಾಗೆ. ಏನಿಲ್ಲ ಸುಮ್ಕೆ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಹಂಗೆ ಮಾತಾಡ್ತಾ ಇದ್ವಿ. ಬೀಗ್ ತಮರೆ ಬರ್ರಿ ಬರ್ರಿ, ಇವ್ರೆ ನಮ್ಮ ಅತ್ತೆ ನೋಡಿ. ಇದ್ಯಾಕ್ಲೆ ಮೂದೇವಿ ಮೂತಿ ಗಂಟಿ ಕಣಂಗ್ ಮಕ ನೋಡ್ತಿದ್ಯಾ? ಕುಂತ್ಕಬಾ, ಮಾಡೋಳಂತದೇನೋ ಸಾವ್ಗೆಯ ತಿನ್ಕೊಂಡು ಹೋಗಿವಂತೆ. ನಮ್ಮ ಅತ್ತೆ ಬನ್ನಿ ಒಳಗಡೆ ಬನ್ನಿ, ಅಡುಗೆ ಮನೆಗೆ ಬನ್ನಿ. ಯಾರು ಬಂದರೆ ನನಗೇನು, ನಾನು ಕೇಳ್ದಷ್ಟನ್ನ ಕೊಡ್ಬೇಕು ಅಷ್ಟೇ. ಇನ್ನೇನು ನೀವು ಕೇಳ್ದಷ್ಟು ಅಂತ ಅಂದ್ಬಿಟ್ಟು ನಾನು ಕೊಡಿ. ಆಮೇಕಿಂದ ನಾನು ಉಳಿದಿರೋದೆಲ್ಲನೂ ಯೋಚನೆ ಮಾಡ್ಕೊತೀನಿ. ಸರಿನಾ? ಹೇಳಬೇಕಿತ್ತು ಇಷ್ಟು, ಬಂದು ಹೇಳಿದ್ದೀನಿ. ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತಂದರೆ ನೀವು ಏನಾರ ಮಾಡಲೇಬೇಕು ಅಷ್ಟೇನೇನೆ. ಏನ್ಲೇ ಶಾರದಿ ಕತೆ, ಯಾಕ್ಲೆ ಹಿಂಗೆ ಬಡ್ಕೊತಾ ಇರೋದು ಎಲ್ಲನೂ? ಏನಿಲ್ಲ ಬಿಡಿಯತ್ತೆ, ನಂದು ಇವ್ರದ್ದು ಏನೋ ಒಂದು ಚಿಕ್ಕ ವಿಷಯ ಇತ್ತು ಅಷ್ಟೇ. ನೀನಿಯಾ ಚಿಕ್ಕ ವಿಷಯ ಎಂಥದ್ದು ಇಲ್ಲ. ನಿಮ್ಮ ಅಮ್ಮಗಳನ್ನ ನಾನು ಮದುವೆ ಮಾಡ್ಕೊಂಡು ಹೋಗಿದ್ದೀನಲ್ಲ, 10 ಪೈಸದ ಒಡವೆ ಕೊಟ್ಟಿಲ್ಲ, 5 ಪೈಸದ ಏನು ಕೊಟ್ಟಿಲ್ಲ, ಮಾಡಿಸಿಲ್ಲ, ಏನೂ ಇಲ್ಲ. ಎಲ್ಲರೂ ನನ್ನ ಆಡ್ಕೊಂಡು ನಗ್ತಾವ್ರೆ. 10 ಪೈಸದ ಏನು ತಗೊಬಿಟ್ಟು ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಅದನ್ನೇ ಕೇಳೋಣ ಅಂತ ಬಂದೆ. ಏನಾರ ಒಡವೆ ಗಿಡವೆ ಏನಾರ 10 ಪೈಸದ ಏನೋ ಕೊಟ್ಟವ್ರ? ಏನು ಕೊಟ್ಟಿಲ್ಲ ಇಲ್ಲಿ ಗಂಟನೂ. ಅದಕ್ಕೆ ಎಲ್ಲ ವಿಚಾರಿಸ್ಕೊಂಡು ಹೇಳ್ಕೊಂಡು ಕೊಡಲೇಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ನಮ್ಮ ಅತ್ತೆ ತಗೆಲ್ಲ ಏನು ಹೇಳ್ತೀರಾ ಬಿಡಿ, ನಾನು ನೋಡ್ಕೊತೀನಿ ಎಲ್ಲನೂ. ಅತ್ತೆ ನೀವು ಬನ್ನಿ, ಅಡುಗೆ ಮನೆಗೆ ಬನ್ನಿ. ನಿಮಗೆ ಸಾವಿಗೆ ಮಾಡ್ಬಿಟ್ಟಿವ್ನಿ. ನೀವು ಸಾವಿಗೆ ನೀನಿಯಾ ತಿನ್ಕೊ ಬನ್ನಿ. ನೀವು ತಟ್ಟೆಗೆ ಹಾಕೊಡೋಗೆ ಮಗಳೇ ಹೋಗೆ. ನಾನು ಬರ್ತೀನಿ. ಏನು ಶಾರದಿ ಕತೆ, ಅಲ್ಲ ಮದುವೆ ಮಾಡ್ಕೊಂಡು ಇಷ್ಟು ದಿನ ಆದಮೇಲೆ ಇವಾಗ ಒಡವೆ ಬೇಕು, ಕಾಸು ಬೇಕು, ದುಡ್ಬೇಕು ಅಂತಂದರೆ ನೀನು ತಾನೇ ಎಲ್ಲಿಂದ ತಗೊಂಡೋಗಿ ಕೊಡ್ತೀಯೇ? ಅಯ್ಯೋ ಅತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ. ಅವರು ಬೀಗರು ಒಂದು ಸ್ವಲ್ಪ ಹಂಗೆ ನೀನಿಯ ನೋಡಿ. ಅದಕ್ಕೆ ನನಗೂ ಇವಾಗ ಕಷ್ಟ ಇತ್ತಲ್ಲ, ಅದಕ್ಕೆ ನೀವು ಕೊಡ್ತಿರಲ್ಲ ಕಾಸು, ಆ ಕಾಸಾಗೆ ನೀಯ ನನ್ನ ಮಗಳಿಗೊಂಚೂರು ಒಂಚೂರು ಒಡವೆ ಅದು ಇದು ಎಲ್ಲ ಮಾಡಿಸ್ಕೊಡನಿ ಅಂತ ಅನ್ಕೊಬಿಟ್ಟಿವ್ನಿ. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬುಟಾಕಿ, ಅದನ್ನ ನಾನು ನೋಡ್ಕೊತೀನಿ. ನಂದು ನಮ್ಮ ಬೀಗ್ರದ್ದು ಯಾವಾಗ ಇದ್ದಿದ್ದೇನೇನಿಯ, ಇವತ್ತು ಹಂಗಿರ್ತದೆ ನಾಳೆ ಹಿಂಗಿರ್ತದೆ. ಅಯ್ಯೋ ನಮ್ಮ ಕತೆ ಯಾಕೆ ಹೇಳಿರಾ ಬಿಡಿ. ನೀವು ಅದ್ರ ಬಗ್ಗೆ ಬಿಟ್ಬಿಟ್ಟು ಬನ್ನಿ, ನೀವು ಹಾಕೊಂಡು ಆರಾಮಾಗಿ ತಿನ್ಕೊಳ್ಳಿರಂತೆ. ನನ್ನ ಮಗಳು ಎಲ್ಲನೂ ಇಕ್ತಾಳೆ, ನಿಮಗೆ ಕುಂತ್ಕೊಳ್ಳಿ ತಂದ್ಬಿಟ್ಟು ಬಡಿಸ್ತಾಳೆ. ಅಮ್ಮ ಅತ್ತೆ ಏನಮ್ಮ ಹಿಂಗಂತೇಳಲ್ಲಮ್ಮ, ಒಡವೆ ಬೇಕು ಅದು ಇದು ಅಂತ ಹೇಳ್ಬಿಟ್ಟು. ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ? ನಿಮ್ಮ ಅಜ್ಜಿ ಕಾಸು ಕೊಡ್ತಾಳೆ, ಸುಮ್ಕಿರು. ನಿಮ್ಮ ಅಜ್ಜಿ ಒಂದು 50 ಲಕ್ಷ ರೂಪಾಯಿ ಕಾಸು ಕೊಟ್ಟರೆ ಎಲ್ಲನೂ ನಮ್ಮದು ಬಗೆಹರಿತದೆ. ಆಮೇಲೆ ನೋಡ್ಕೊಳ್ಳೋಣ. ಈಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಸುಮ್ಮನೆ ನೋಡಿ, ನೀನು ಒಳಗಡೆಗೆ ನಡಿ ಸುಮ್ಮನೆನೇ. ಅಜ್ಜಿ ಹತ್ರ ತಪ್ಪಾಯ್ತು ಕಣಜ್ಜಿ, ಅವತ್ತು ಅಂದಿದ್ದಕ್ಕೆ ಅಂತ ಒಂದು ಸುಮ್ಮನೆ ಡೈಲಾಗ್ ಕೊಡಿ. ನಿನಗೂ ಒಂದು 5 ಲಕ್ಷ ಏನಾರ ಕೊಟ್ಬಿಡ್ತಾಳೆ. ಅವತ್ತು ಜೋರ ಮಾತಾಡಿದ್ನಲ್ಲ ಜಿ, ಅದಕ್ಕೆ ನಾನು ತೆಪ್ಪಾಯ್ತು ಅಂತ ಸಮಯ ಕೇಳ್ತಾ ಇದ್ದೀನಿ ಕಣಜಿ. ನಮ್ಮ ತೆಪ್ಪಾಯ್ತು. ಸರಿ ತಗ, ಆಗಿದ್ದಾಯ್ತು. ಇನ್ನು ಏನು ಮಾಡೋಕ್ಕಾಯ್ತದೆ? ನೀನು ಬುದ್ಧಿನ ಕಲ್ತ್ಕೊಂಡು ಸಂದಾಗ ಸಂಸಾರ ಮಾಡ್ಕೊಂಡು ಹೋದ್ರೆ ಅಷ್ಟೇನೇ ಸಾಕು. ಇನ್ನೇನು ಬೇಕು ಹೇಳು? ನೋಡು ಎಲ್ಲನೂ ಪೊದ್ದಿ ಮಗಳು ಎಲ್ಲ ಎಂಥ ಸಂದಾಗೆ ಸಂಸಾರ ಮಾಡ್ಕೊಂಡು ಹೋಯ್ತಾವ್ರೆ. ನೀನು ಹಂಗೇನಿಯ ಸಂಸಾರ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದೇ ಖುಷಿ. ಇನ್ನು ನಮ್ಮಂಗೆ ವಯಸ್ಸಾಗಿರೋರಿಗೆ ಇನ್ನೇನವ ಬೇಕಾಗಿರ್ತದೆ? ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಖುಷಿಯಾಗಿರೋದೇನು ಯಾವ ನಮ್ಮ ಕೆಲಸ? ಹೆಂಗೋ ನೀನು ಸಂದಾಕಿದ್ರೆ ನಿಮ್ಮ ಮನೆಯವರೆಲ್ಲ ಸಂದಾಕಿದ್ರೆ ನಾನು ಸಂದಾಕಿದ್ದಂಗೆ ಏನಿಯ. ಸರಿನಾ? ಹೋಗು ಅದೇನು ಹಾಕಬಿಟ್ಟು ಬಾ ಹೋಗು. ಈಗ ನೋಡು ಮುದುಕಿ ಬಿದ್ದೋಗಿರ್ತಾಳೆ. ಅಯ್ಯೋ ದೇವ್ರೇ, ಹಿಂಗೆಲ್ಲ ನನಗೆ ಹೇಳ್ಬಿಟ್ರಲ್ಲ ಅಂತ ಬಿದ್ದೋಗ್ಬಿಟ್ಟಿರ್ತಾಳೆ ಇವಾಗ ಹಳ್ಳಕ್ಕೆ. ಶಾರದಿ, ನೀನು ನಿನ್ನ ಮಗಳು ಇನ್ನಷ್ಟು ನಾಟಕ ಆಡಿದ್ರು ನೀವಿನ್ನೂ ಬೀದಿಗೆ ಬಂದ್ರೂ ನಂಗೆ ಯಾವ ಫೀಲಿಂಗ್ಸೂ ಬರೋಕ್ಕಿಲ್ಲ. ದುಡ್ಡುಗೋಸ್ಕರ ಅಲ್ವಾ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ? ಆ ದುಡ್ಡುಗೋಸ್ಕರನೇ ಸಾಯ್ಬೇಕು ನೀವು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನನ್ನ ಮಗುನ ಅಷ್ಟು ಚೀಪಾಗಿ ನೋಡಿದೆ ಅಲ್ವಾ? ಇನ್ನು ಮೇಲೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ನಿಮ್ಮ ಮಾಟುಗಳೆಲ್ಲ ನನ್ನ ಮುಂದೆ ನಡೆಯಲ್ಲ. ಇನ್ನೂ ಬುದ್ಧಿ ಕಲಿಸ್ಲಿಲ್ಲ ನಿಮಗೆ ಅಂತಂದರೆ ನಮ್ಮನ್ನ ಕ್ಯಾಕರ್ಸ್ ಮಾಕೋಕಂತಾರಷ್ಟೇ ಜನ. ಕಲಿಸ್ತೀನಿ, ಸರಿ ಯಾಕೆ ಕಲಿಸ್ತೀನಿ ನಿನಗಂತೂ ನೋಡ್ತಾ ಇರು.